ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಟು ಅನ್ಫೋಲ್ಡ್ ಎಐ. ನೀವು ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ತಗೊಂಡು ಏನೋ ಒಂದು ಅಪ್ಲಿಕೇಶನ್ ಓಪನ್ ಮಾಡಿರ್ತೀರಾ. ಅಲ್ಲಿ ಯಾವುದೋ ಒಂದು ಫೋಟೋಗೆ ಲಕ್ಷಾಂತರ ಲೈಕ್ಸ್ ಇರುತ್ತೆ, ಸಾವಿರಾರು ಜನ ಕಾಮೆಂಟ್ ಮಾಡಿರ್ತಾರೆ. ಅದನ್ನ ನೋಡಿ ನೀವು ಅಬ್ಬಾ ಎಷ್ಟು ವೈರಲ್ ಆಗಿದೆ ಅನ್ಕೊಳ್ತೀರಾ ಅಲ್ವಾ? ಆದ್ರೆ ನಿಮ್ಗೆ ಗೊತ್ತಾ, ಆ ಪೋಸ್ಟ್ ಹಾಕಿರೋದು ಒಬ್ಬ ಮನುಷ್ಯ ಅಲ್ಲ, ಅದಕ್ಕೆ ಕಾಮೆಂಟ್ ಮಾಡಿರೋರು ಕೂಡ ಮನುಷ್ಯರಲ್ಲ. ಇದನ್ನೇ ಇವತ್ತು ಜಗತ್ತಿನಾದ್ಯಂತ ಡೆಡ್ ಇಂಟರ್ನೆಟ್ ಥಿಯರಿ ಅಂತ ಕರೀತಾ ಇದ್ದಾರೆ. 2016-17ರ ಆಸುಪಾಸಿನಲ್ಲಿ ಇಂಟರ್ನೆಟ್ನ ಸ್ವರೂಪವೇ ಬದಲಾಗಿ ಹೋಯಿತು. ಇವತ್ತು ನಮಗೆ ಕಾಣೋ ಸೋಷಿಯಲ್ ಮೀಡಿಯಾ ಕೇವಲ ಒಂದು ಕೃತಕ ಲೋಕ. ದೊಡ್ಡ ದೊಡ್ಡ ಕಂಪನಿಗಳು ಸಾವಿರಾರು ಬಾಟ್ಗಳನ್ನ ಬಿಟ್ಟು ತಮ್ಮ ಕಂಟೆಂಟ್ನ ಪ್ರಮೋಟ್ ಮಾಡ್ಕೊಳ್ತಾರೆ. ನೀವು ಒಂದು ಕಾಮೆಂಟ್ ಓದಿದ್ರೆ ಅದು ನಿಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಸೃಷ್ಟಿ ಮಾಡಿರೋ ಒಂದು ಮೆಷಿನ್ ಬರೆದ ಸಾಲು ಅಷ್ಟೇ. ಕ್ಲೌಡ್ಫ್ಲೇರ್ನಂತಹ ದೊಡ್ಡ ಟೆಕ್ ಕಂಪನಿಗಳ ರಿಪೋರ್ಟ್ ಪ್ರಕಾರ ಇವತ್ತು ಇಂಟರ್ನೆಟ್ ಸಂಚಾರದಲ್ಲಿ 50%ಗಿಂತ ಹೆಚ್ಚು ಬಾಟ್ಗಳಿಂದಲೇ ನಡೀತಿದೆ. ಅಂದ್ರೆ ಒಬ್ಬ ಮನುಷ್ಯನಿಗೆ 2 ರೋಬೋಟ್ಗಳು ಇಲ್ಲಿ ಕೌಂಟರ್ ಕೊಡ್ತಾ ಇವೆ. ಈ ರೀತಿ ಆಗೋದ್ರಿಂದ ನೈಜತೆ ಅನ್ನೋದು ಮರೆಯಾಗ್ತಿದೆ. ಎಐ ಬಂದ ಮೇಲೆ ಅಂತೂ ಇದು ಇನ್ನೂ ಅಪಾಯಕಾರಿಯಾಗ್ತಿದೆ. ಒಬ್ಬ ಸುಳ್ಳು ಇನ್ಫ್ಲೂಯೆನ್ಸರ್ನ ಕ್ರಿಯೇಟ್ ಮಾಡಿ ಅವರ ಮೂಲಕ ಸಮಾಜವನ್ನ ಕಂಟ್ರೋಲ್ ಮಾಡೋ ಮಟ್ಟಕ್ಕೆ ಈ ತಂತ್ರಜ್ಞಾನ ಬೆಳೆದಿದೆ. ಈ ಮಾಯಾಲೋಕದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.